ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಇನ್ನೊಂದು ಪಫ್ ಸ್ಟಿಚ್ ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಪಫ್ ಸ್ಟಿಚ್ ಸೀರೀಸಲ್ಲಿ 3ನೇ ಡಿಸೈನು. ಇದು ಒಂದು ರೀತಿ ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಅಂತ ಹೇಳ್ಬೋದು. ತುಂಬ ಸಿಂಪಲ್ ಅಲ್ಲ, ಹಂಗಂತ ಗ್ರ್ಯಾಂಡು ಅಲ್ಲ. ನಾನು ವಿದೌಟ್ ಬೀಡ್ಸ್ ಸಾರಿ ಕುಚ್ಚು ಡಿಸೈನ್ ಮಾಡ್ತಾಯಿದ್ದೀನಿ. ಇವತ್ತು ಬೀಡ್ಸ್ ಹಾಕ್ತಾಯಿಲ್ಲ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ಕು 0.75 ಎಂದು ಉಪಯೋಗಿಸ್ತಾ ಇದ್ದೀನಿ. ಯಾವುದೇ ಬೀಡ್ಸ್ಗಳು ಉಪಯೋಗಿಸ್ತಾ ಇಲ್ಲ. ಫಸ್ಟ್ ದಾರ ಲಾಕ್ ಮಾಡಿ, ಡಬಲ್ ಲಾಕ್ ಮಾಡಿಬಿಟ್ಟು ಫಸ್ಟ್ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಡಬಲ್ ಕ್ರೋಶೆ ಈಕ್ವಲ್ 2 ಚೈನು. ಆಮೇಲೆ ಇದ್ರ ಪಕ್ಕದಲ್ಲೇ ಮತ್ತೆ 2 ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಹತ್ರನೇ 2 ಡಬಲ್ ಕ್ರೋಶೆ, 2 ಚೈನ್ನ ಹತ್ರನೇ, ಅಂದರೆ 3 ಡಬಲ್ ಕ್ರೋಶೆ ಆದಂಗೆ ಆಗುತ್ತೆ. ಆವಾಗ ಆ 2 ಚೈನು ಒಂದು ಡಬಲ್ ಕ್ರೋಶೆ ಈಕ್ವಲು ಮತ್ತು 2 ಡಬಲ್ ಕ್ರೋಶೆ ಹತ್ರ 3 ಡಬಲ್ ಕ್ರೋಶೆ ಆಯಿತು. ಅದಾದಮೇಲೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಆ 3 ಡಬಲ್ ಕ್ರೋಶೆ ಪಕ್ಕನೇ ಮತ್ತೆ 3 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಹತ್ರನೇ ಹಾಕ್ತಾಯಿದ್ದೀನಿ 6 ಡಬಲ್ ಕ್ರೋಶೆಗಳನ್ನು ಕೂಡ. ಮಧ್ಯದಲ್ಲಿ ಮಾತ್ರ 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 3 ಡಬಲ್ ಕ್ರೋಶೆ, 3 ಚೈನು, 3 ಡಬಲ್ ಕ್ರೋಶೆ ಮಾಡೋದು. ಆದರೆ ಹತ್ರನೇ ಮಾಡ್ಕೊಳ್ಳೋದು, ಏನು ಗ್ಯಾಪ್ ಕೊಡಲ್ಲ ಡಬಲ್ ಕ್ರೋಶೆಗಳಲ್ಲಿ. 6 ಡಬಲ್ ಕ್ರೋಶೆಗಳಲ್ಲಿ ಈ ಥರ ಹತ್ರ ಹಾಕ್ಕೋಬೇಕು. ನೆಕ್ಸ್ಟು ಈ ಥರ ಕಾಣುತ್ತೆ ನೋಡಿ. ಈ ಥರ ಆದಮೇಲೆ ನೆಕ್ಸ್ಟು ಸ್ವಲ್ಪ ದೂರಕ್ಕೆ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಒಂದು 2 ಸ್ಟಿಚ್ನಷ್ಟು ದೂರಕ್ಕೆ ಕ್ರಾಸ್ ಬರುತ್ತೆ. ಅವಾಗ ಡಬಲ್ ಕ್ರೋಶೆ ಈ ಥರ ಓರೆ ಬರುತ್ತೆ. ಕ್ರಾಸ್ ಆಗಿ ಹತ್ರನೇ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. 3 ಡಬಲ್ ಕ್ರೋಶೆ ಮಾಡಿಬಿಟ್ಟು ಮತ್ತೆ 3 ಚೈನ್ ಮಾಡ್ಕೋಬೇಕು. ಹತ್ರ ಹಾಕ್ಕೋಬೇಕು, ಹೆಚ್ಚು ಗ್ಯಾಪ್ ಕೊಡಬಾರ್ದು ಡಬಲ್ ಕ್ರೋಶೆಗಳಲ್ಲಿ. 3 ಚೈನ್ ಹಾಕ್ಕೊಂಡು ಮತ್ತೆ ಅದೇ ಡಬಲ್ ಕ್ರೋಶೆ ಪಕ್ಕನೇ ಮತ್ತೆ 3 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈಗ ಫಸ್ಟ್ 3 ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಅಲ್ಲೇ ಹತ್ರನೇ 3 ಡಬಲ್ ಕ್ರೋಶೆ, ಒಟ್ಟು 6 ಡಬಲ್ ಕ್ರೋಶೆನೂ ಹತ್ರನೇ ಬರಬೇಕು. ಆದರೆ ಮಧ್ಯದಲ್ಲಿ 3 ಚೈನ್ ಹಾಕ್ಕೊಳ್ತಾ ಇದ್ದೀವಿ. ಆಗ ವಿ ಶೇಪ್ ಬರುತ್ತೆ. ಈ ಥರ ಬರುತ್ತೆ. ಇನ್ನು ನೆಕ್ಸ್ಟ್ ಸ್ವಲ್ಪ ಗ್ಯಾಪ್ ಕೊಡಬೇಕು, ಅಂದರೆ ಒಂದು 2 ಸ್ಟಿಚ್ನಷ್ಟು ಗ್ಯಾಪ್ ಕೊಟ್ಟು ಸ್ವಲ್ಪ ದೂರಕ್ಕೆ ಹಾಕ್ಕೋಬೇಕು ಕ್ರಾಸ್ಗೆ. ಆವಾಗ ವಿ ಶೇಪ್ ಬರುತ್ತೆ, ಆರ್ಚ್ ಥರ. ಹತ್ರ 3 ಡಬಲ್ ಕ್ರೋಶೆ, ಮೂರನೇದು ಮತ್ತೆ 3 ಚೈನು, ಈ ಥರ 3 ಚೈನು, 1 2 3, ಮತ್ತು ಆ 3 ಡಬಲ್ ಕ್ರೋಶೆ ಪಕ್ಕದಲ್ಲೇ ಮತ್ತೆ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಹತ್ರನೇ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಒಟ್ಟು 6 ಡಬಲ್ ಕ್ರೋಶೆ. 6 ಡಬಲ್ ಕ್ರೋಶೆ ಆದಮೇಲೆ ಗ್ಯಾಪ್ ತಗೋಬೇಕು. ಈ ಥರ ಸ್ವಲ್ಪ ದೂರಕ್ಕೆ 2 ರಿಂದ 3 ಸ್ಟಿಚ್, 2 ಸ್ಟಿಚ್ ಸಾಕು, ದೂರಕ್ಕೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ತುಂಬ ದೂರಕ್ಕೆ ಮಾಡಬೇಡಿ, ಬಟ್ಟೆ ಸುಕ್ಕು ಬಂದುಬಿಡುತ್ತೆ. ನೋಡಿಕೊಂಡು ಸ್ವಲ್ಪ ದೂರಕ್ಕೆ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆ, 3 ಚೈನು ಮತ್ತು 3 ಡಬಲ್ ಕ್ರೋಶೆ ಅಲ್ಲೇ ಹತ್ರನೇ. ಈ ಥರ 6 ಡಬಲ್ ಕ್ರೋಶೆ ಮಾಡ್ಕೋಬೇಕು ಒಟ್ಟು. ಇದೇ ಥರ ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಪೂರ್ತಿ ಲೈನ್ ಕಂಪ್ಲೀಟ್ ಮಾಡಬೇಕು ಪೂರ್ತಿ ಸೀರೆ. ನಾನೊಂದು ಸ್ವಲ್ಪ ಉದ್ದ ಮಾಡಿ ತೋರಿಸ್ತೀನಿ, ಇದು ಸ್ಯಾಂಪಲ್ ಆಗಿರೋದ್ರಿಂದ. ನೋಡಿ, ಒಂದು ಸ್ವಲ್ಪ ಉದ್ದ ಮಾಡಿದ್ದೀನಿ. ಈ ಥರ ಬೇಸ್ ಲೈನು 3 ಡಬಲ್ ಕ್ರೋಶೆ, 3 ಚೈನು, 3 ಡಬಲ್ ಕ್ರೋಶೆ ಆ ಥರ ಮಾಡ್ತಾ ಹೋಗಿದ್ದೀನಿ. ಎಂಡಲ್ಲಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್, ಬೇರೆ ಕಲರ್ ದಾರ ಆ 2 ಚೈನ್ ಹಾಕಿದ್ದೀವಲ್ವ ಸ್ಟಾರ್ಟಿಂಗಲ್ಲಿ, ಲಾಕ್ ಮಾಡಿಬಿಟ್ಟು ಆ 2ನೇ ಚೈನಲ್ಲಿ ಲಾಕ್ ಮಾಡಬೇಕು ನೀವೀಗ. ಬೇರೆ ಕಲರ್ ದಾರನ ಬಟ್ಟೆಗೆ ಲಾಕ್ ಮಾಡಬಾರ್ದು, ಚೈನಲ್ಲಿ ಲಾಕ್ ಮಾಡಬೇಕು. 2ನೇ ಚೈನಲ್ಲಿ ಮೇಲೆ ಟಾಪಲ್ಲಿ. ಆ ಥರ ಮಾಡಿಲ್ಲ ಅಂದರೆ ಶೇಪ್ ಬರಲ್ಲ. ಡಬಲ್ ಲಾಕ್ ಬೇಕಾದ್ರೆ ಮಾಡ್ಕೊಳ್ಳಿ ಈ ಥರ. ನೀವು ಮತ್ತು ನಿಮಗೆ ಸೆಕ್ಯೂರ್ ಆಗಿರಬೇಕು, ಗಟ್ಟಿ ಇರಬೇಕು ಅಂದರೆ ಬ್ಯಾಕ್ ಸೈಡಿಗೆ ಗಮ್ ಹಾಕಿ ಗಮ್ ಮಾಡ್ಕೊಳ್ಳಿ ಅದನ್ನು. ಈಗ ಉಳಿದಿರೋ ಡಬಲ್ ಕ್ರೋಶೆಗಳಲ್ಲೆಲ್ಲ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬರಬೇಕು ನೀವೀಗ. ಅಲ್ಲಿ 3 ಡಬಲ್ ಕ್ರೋಶೆ ಅಲ್ವಾ ಮಾಡಿರೋದು ನಾವು, 2 ಚೈನು ಮತ್ತು 2, ಅಲ್ಲೆಲ್ಲ ಸಿಂಗಲ್ ಕ್ರೋಶೆ ಹಾಕೋಬೇಕು. ಮತ್ತು ಮಧ್ಯದಲ್ಲಿ 3 ಚೈನ್ ಇದೆಯಲ್ವಾ, ಅದರಲ್ಲಿ ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನೀವು.
2 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಮುಂದಿನ ಡಬಲ್ ಕ್ರೋಶೆಲಿ ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 2 ಸಿಂಗಲ್ ಕ್ರೋಶೆ, 3 ಸಿಂಗಲ್ ಕ್ರೋಶೆ. ಆಮೇಲೆ ಅಲ್ಲಿಂದ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಅಲ್ಲಿ ಪಫ್ ಮಾಡಿ ಆರ್ಚ್ ಮಾಡ್ಕೊಳ್ಳೋದು. ನೆಕ್ಸ್ಟ್ 3 ಡಬಲ್ ಕ್ರೋಶೆ 3 ಚೈನ್ ಮಾಡಿದ್ದೇವಲ್ಲ, ಆ 3 ಚೈನು ಅಲ್ಲಿ ಡಬಲ್ ಕ್ರೋಶೆ ಹಾಕಿ 2 ಚೈನ್ ಹಾಕಿ ಪಫ್ ಮಾಡ್ಕೊಳ್ಳೋದು. ಪಫ್ ಮಾಡೋದು ನಾನು ಮೊದಲಿನ ವೀಡಿಯೋಗಳಲ್ಲೂ ತೋರಿಸಿದ್ದೀನಿ, ಎಲ್ಲ ವೀಡಿಯೋಗಳಲ್ಲೂ, ತುಂಬ ವೀಡಿಯೋಗಳಲ್ಲಿ ಸ್ಲೋ ಆಗೇ ತೋರಿಸಿದ್ದೀನಿ ನೋಡಿ. ಇದರಲ್ಲಿ ಈಗ ನಾನು ಅಷ್ಟು ಸ್ಲೋ ಮಾಡ್ತಾ ಇಲ್ಲ, ಯಾಕೆಂದರೆ ನಿಮ್ಗೆ ಗೊತ್ತಿರತ್ತೆ, ನನ್ನ ವೀಡಿಯೋ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರತ್ತೆ ನೋಡಿ. ನನ್ನ ಚಾನಲಲ್ಲಿ ತುಂಬ ಇದೆ ಪಫ್ ಸ್ಟಿಚ್ಚು, ನಾನು ಇಲ್ಲಿ ಲಿಂಕಲ್ಲಿ ಕೂಡ ಕೊಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಅಥವಾ ಐ ಬಟನಲ್ಲಿ ಕೊಟ್ಟಿರ್ತೀನಿ ನೋಡಿ. ಈ ಥರ ಡಬಲ್ ಕ್ರೋಶೆ, 2 ಚೈನು ಮತ್ತು ಪಫ್. 2ನೇ ಪಫ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ, ಬ್ಯಾಕ್ ಸೈಡ್ನ ದಾರಕ್ಕೆ ಸಿಕ್ಕಾಕೋಬಾರ್ದು, ಅಂದರೆ ಮೊದಲಿನ ಪಫಿಗೆ. ಡಬಲ್ ಕ್ರೋಶೆಗೆ ಮಾತ್ರ ಪಫ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳಿ. ಮತ್ತು ಅದೇ 3 ಚೈನಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, ಮತ್ತು 2 ಚೈನ್ ಮಾಡಿ ಪಫ್ ಮಾಡ್ಕೊಳ್ಳಿ. ಈ ಥರ ಪಫ್ ಮಾಡ್ಕೊಳ್ಳಿ. ಐದು ಸಾರಿ ಮಾಡ್ತಾಯಿದ್ದೀನಿ. ಮತ್ತು ಅದೇ 3 ಚೈನಲ್ಲಿ ಮತ್ತೆ ಡಬಲ್ ಕ್ರೋಶೆ ತಗೊಳ್ಳಿ, ಮತ್ತು 2 ಚೈನು, ಮತ್ತು ಈಗ ಮಾಡಿರೋ ಡಬಲ್ ಕ್ರೋಶೆಲಿ ಪಫು 1 2 3 4 5 ಮತ್ತು ದಾರ ತಗೊಳ್ಳಿ, ಅದನ್ನೆಲ್ಲ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸರಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ನೀವು ನೋಡಿ, ಹಿಂಗೆ ಮಾಡುವಾಗ ಸರಿ ಆಗುತ್ತೆ ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಟೈಟ್ ಆಗುತ್ತೆ ಅಂದರೆ ಇನ್ನೊಂದು ಪಫ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು, ಟೈಟ್ ಆಗುತ್ತೆ ನನಗೆ. 2 ಚೈನು ಡಬಲ್ ಕ್ರೋಶೆ ಮಾಡಿಬಿಟ್ಟು ಮತ್ತೆ ದಾರ ಸುತ್ತಕೊಂಡು ಆ ಡಬಲ್ ಕ್ರೋಶೆ ಒಳಗಿಂದ ದಾರ ತಂದು ಮತ್ತೆ ದಾರ ಸುತ್ತಕೊಳ್ಳಿ, ದಾರ ತನ್ನಿ, ದಾರ ಸುತ್ತಕೊಳ್ಳಿ, ದಾರ ತನ್ನಿ, 5 ಸಾರಿ ಮಾಡ್ಕೊಳ್ಳಿ ಈ ಥರ. ಮತ್ತು ಅದನ್ನು ದಾರ ತಗೊಂಡು ಒಂದೇ ಮಾಡ್ಕೊಳ್ಳಿ. ಈಗ ಅದನ್ನು ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, 3 ಚೈನ್ ಗ್ಯಾಪ್, ಎಲ್ಲ 3 ಚೈನ್ ಗ್ಯಾಪ್ಗಳಲ್ಲಿ ವರ್ಕ್ ಮಾಡೋದು. ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ, ಸೇರಿಸ್ಕೊಳ್ಳಿ ಸಿಂಗಲ್ ಕ್ರೋಶೆ ಹಾಕಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೋಡಿ ಈ ಥರ ಬರುತ್ತೆ ಪಫ್ ಸ್ಟಿಚ್ ಆರ್ಚು, ಚಿಕ್ಕದಾದ ಆರ್ಚು. ನಾನು ಯಾವುದೇ ಬೀಡ್ಸ್ ಉಪಯೋಗಿಸಿಲ್ಲ, ಬೇಕು ಅಂದರೆ ನೀವು ಬೀಡ್ಸ್ ಉಪಯೋಗಿಸ್ಕೋಬೋದು. ಈಗ ಲಾಕ್ ಮಾಡಿದ್ದೀರಲ್ವ, ಅಲ್ಲಿಂದ ನಂತರ 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ವಾ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. 4 ರಿಂದ 5 ಚೈನ್, ನೀವು ಅಲ್ಲಿವರೆಗೆ ಎಷ್ಟು ದೂರ ಬರುತ್ತೆ ಅಷ್ಟು ದೂರ ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ ಮತ್ತೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅಲ್ಲಿಂದ ನೆಕ್ಸ್ಟಿಗೆ ಆರ್ಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಅಲ್ಲಿ ಆರ್ಚು, ಈ ಥರ ಆರ್ಚ್, ಡಬಲ್ ಕ್ರೋಶೆ, 2 ಚೈನು, ಮತ್ತು ಆ ಡಬಲ್ ಕ್ರೋಶೆಲಿ ಪಫು 5 ಸಾರಿ. 2 ಆಯಿತು, 3 4 5, ಮತ್ತು ಅದನ್ನು ಎಲ್ಲ ಸೇರಿಸ್ಕೊಳ್ಳಿ, ಲಾಕ್ ಮಾಡಿ. ಈ ಥರ ಇಲ್ಲಿ 5 ಮಾಡಿದ್ದೀವಲ್ಲ ಪಫು, ಅದೇ ಥರ ಅಲ್ಲಿನೂ 5 ಮಾಡ್ಕೋಬೇಕು ನಾವು. ಈಗ ಮತ್ತೆ ಅದೇ 3 ಚೈನಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ಮತ್ತು 2 ಚೈನು, ಮತ್ತು ಪಫು. ದಾರ ಸುತ್ತಕೊಳ್ಳಿ, ದಾರ ತನ್ನಿ. ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ. 2ನೇ ಡಬಲ್ ಕ್ರೋಶೆ ಮಾಡಿದಾಗ ಫಸ್ಟಿನ ಪಫಲ್ಲಿ ದಾರ ಸಿಕ್ಕಾಕೊಳ್ಳುತ್ತೆ, ಅಂದರೆ ಹುಕ್ಕು ಸಿಕ್ಕಾಕೊಳ್ಳುತ್ತೆ, ಆಗ ದಾರ ಎಲ್ಲ ಎದ್ದು ಬರುತ್ತೆ. ಅದರಿಂದ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ, ಯಾಕೆಂದರೆ ಗ್ಯಾಪ್ ಇರಲ್ಲ ಅಲ್ವಾ. ಬೀಡ್ ಸೇರಿಸಿದರೆ ಒಂದು ಪಫ್ ಆಗಿ ಇನ್ನೊಂದು ಪಫಿನ ಮಧ್ಯೆ ಬೀಡ್ ಸೇರಿಸಿದರೆ ಅಲ್ಲಿ ಗ್ಯಾಪ್ ಬರುತ್ತೆ, ಆವಾಗ ಮಾಡೋದು ಸುಲಭ ಆಗುತ್ತೆ. ಇದೀಗ ನಾವು ಬೀಡ್ ಸೇರಿಸದೆ ಮಾಡೋದ್ರಿಂದ ಗ್ಯಾಪ್ ಕಡಿಮೆ ಇರುತ್ತೆ, ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ ನೀವು. ಈ ಥರ ನೋಡಿ ನಿಧಾನವಾಗಿ ಮಾಡ್ಕೊಳ್ಳಿ.
ದಾರ ತಗೊಂಬನ್ನಿ. ಎಲ್ಲ ದಾರನೂ ಬರಬೇಕು, ಯಾವುದೇ ದಾರ ಬಿಟ್ಟು ಹಾಕೋಬಾರ್ದು, ಮಧ್ಯದಲ್ಲಿ ಸಿಕ್ಕಾಕೊಳ್ಳಬಾರ್ದು. ಆ ಥರ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ಅಂದರೆ ತುಂಬ ಚೆನ್ನಾಗಿರೋ ಪಫ್ ಡಿಸೈನ್ ಆಗುತ್ತೆ, ಪಫ್ ಸ್ಟಿಚ್ ಆಗುತ್ತೆ. ಕ್ಯೂಟ್ ಆಗಿರೋಂಥ ಪೆಟಲ್ಸ್ ಬರುತ್ತೆ, ಆರ್ಚ್ಗಳು ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕು ಅಂದರೆ ನೀವು ಬೀಡ್ಸ್ ಹಾಕೋಬೋದು, ಬೀಡ್ಸ್ ಇಷ್ಟ ಇರೋರು ಮಧ್ಯದಲ್ಲಿ. ನಾನಿದು ಎಷ್ಟೋ ಜನ ಬೀಡ್ಸ್ ಬೇಡ ಅಂತ ಹೇಳ್ತಾರಲ್ವ, ಅಂಥವ್ರಿಗೆ ಈ ಡಿಸೈನ್ ಮಾಡಿ ತೋರಿಸ್ತಾ ಇರೋದು. ವಿದೌಟ್ ಬೀಡ್ಸ್ ಮಾಡಬೇಕು ಅನ್ನೋರು ಇದನ್ನು ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸ್ ಇಲ್ಲ ಅಂತ ಏನು, ಅದು ತುಂಬ ಇದು ಕಾಣಲ್ಲ, ಸಿಂಪಲಾಗಿ 2 ಸ್ಟೆಪ್ ಇರೋದ್ರಿಂದ ಚೆನ್ನಾಗೇ ಕಾಣಿಸುತ್ತೆ. ಈ ಥರ ಪಫ್ ಹಾಕ್ಕೊಳ್ಳಿ, ಲಾಕ್ ಮಾಡಿ. 5 ಪಫ್ ಹಾಕ್ಕೊಳ್ಳಿ. ಮೊದಲಿನ ಸಾರಿನೂ 5 ಹಾಕಿದ್ದೀವಲ್ವ, ಈ ಥರನೂ 5 ಅಂದರೆ ಪೆಟಲ್ಸ್ 5 ಪೆಟಲ್ಸ್ ಮಾಡಿದ್ದೀವಿ ಮೊದಲಿನ ಆರ್ಚಲ್ಲಿ. ಅಷ್ಟೇ ಆರ್ಚ್ ಪೆಟಲ್ಸ್ ಮುಂದಿನ ಆರ್ಚಲ್ಲೂ ಮಾಡಬೇಕು, ಎಲ್ಲ ಒಂದೇ ಬರೋಕ್ಕೆ. ಇಲ್ಲಾಂದರೆ ಎಲ್ಲ ಒಂದೇ ರೀತಿ ಬರಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಈ ಥರ. ಈಗ ಅದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 3 ಚೈನ್ ಇದೆ ನೋಡಿ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ಮತ್ತೆ 4 ಚೈನ್ ಹಾಕ್ಕೊಂಡು 1 2 3 4 ಚೈನು, ಅದರ ನೆಕ್ಸ್ಟ್ 3 ಚೈನ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅದರ ನೆಕ್ಸ್ಟ್ 3 ಚೈನಲ್ಲಿ ಪಫ್ಫು ಆರ್ಚ್ ಈ ಥರ ಮಾಡ್ಕೋಬೇಕು. ನೋಡಿ, ಕ್ಯೂಟಾದ ಚಿಕ್ಕದ ಆರ್ಚ್ ಬರುತ್ತೆ, ಪುಟ್ಟ ಆರ್ಚ್ ಬರುತ್ತೆ. ಬೇಕು ಅಂದರೆ ಮಧ್ಯೆ ಬೀಡ್ ಹಾಕ್ಕೋಬೋದು. ವಿದೌಟ್ ಬೀಡ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಪುಟ್ಟ ಆರ್ಚ್ ಆಗಿ ಕ್ಯೂಟಾಗಿ ಕಾಣಿಸುತ್ತೆ, ತುಂಬ ಮುದ್ದಾಗಿ ಕಾಣಿಸುತ್ತೆ. ನೋಡಿ, ಸಣ್ಣ ಆರ್ಚ್, ರೌಂಡ್ ಆರ್ಚ್ ಬರುತ್ತೆ. ಹೆಚ್ಚು ಗ್ರ್ಯಾಂಡ್ ಅಲ್ದಿರೋ ಸೀರೆಗಳಿಗೆ ಇದನ್ನು ಉಪಯೋಗಿಸ್ಕೋಬೋದು. ಆಮೇಲೆ ಎಷ್ಟೋ ಜನ ಬೀಡ್ಸ್ ಬೇಡ ಅಂತ ಹೇಳ್ತಾರೆ, ಬೀಡ್ಸ್ ಇಲ್ಲದೆ ಮಾಡೋದು ಚೆನ್ನಾಗಿರತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ, ಬೀಡ್ಸ್ ಇಲ್ದಿರೋ ಡಿಸೈನು. ಆ ಮಧ್ಯದ 4 ಚೈನಲ್ಲಿ ಕುಚ್ಚು ಹಾಕೊಳ್ಳೋದು. ಬೇಕು ಅಂದರೆ ಸಿಂಗಲ್ ಕುಚ್ಚು ಹಾಕೋಬೋದು, ಇಲ್ಲಾಂದರೆ ಡಬಲ್ ಟ್ರಿಪಲ್ ಎಷ್ಟಾದರೂ ಹಾಕೋಬೋದು. ನಾನಿಲ್ಲಿ 3 ಕುಚ್ಚು ಹಾಕ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಕುಚ್ಚು ಹಾಕಿ ನೋಡಿ, ಈ ಥರ ಕುಚ್ಚು ಹಾಕಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ 3 ಕುಚ್ಚು ಹಾಕ್ಕೊಂಡಿದ್ದೀನಿ, 2 ಒಂದು ಕಲರು, ಮಧ್ಯದಲ್ಲಿ ಒಂದು ಕಲರು. ಆ ಥರ 3 ಕುಚ್ಚು ಹಾಕಿದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಅಲ್ಲಿ 4 ಚೈನ್ ಬಿಟ್ಟಿದ್ದೀವಲ್ವ, ಸ್ವಲ್ಪ ಅಗಲ ಇದೆ. ಅಗಲದಲ್ಲಿ ನಾವು ಒಂದು ಚೈನ್ ಹಾಕಿ ಆ ಕಡೆ ಈ ಕಡೆ ಆಗುತ್ತೆ, ಇದು ಒಂದು ಕುಚ್ಚು ಹಾಕಿದರೆ. ಅದಕ್ಕೋಸ್ಕರ ಫುಲ್ 3 ಕುಚ್ಚು ಹಾಕಿದರೆ ಟೈಟಾಗಿ ನಿಂತ್ಕೊಳ್ಳುತ್ತೆ, ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ ಕುಚ್ಚು. ಇದೂ ಚೆನ್ನಾಗಿರತ್ತೆ. ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಇದು ಪಫ್ ಸೀರೀಸ್ನ 3ನೇ ಡಿಸೈನು. ನೀವು ಮಾಡಿ ನೋಡಿ, ಟ್ರೈ ಮಾಡಿ, ನಿಮ್ಮ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆನೂ ಇದೇ ಥರ ಪಫ್ ಸ್ಟಿಚ್ ಹಾಕ್ತಾಯಿದ್ದೀನಿ. 10ರಲ್ಲಿ 3ನೇದು ಇದು. 10 ಸ್ಟಿಚ್ ಕಂಟಿನ್ಯೂಸ್ ಆಗಿ ಹಾಕ್ತಾಯಿದ್ದೀನಿ, ಪಫ್ ಸ್ಟಿಚ್ಗಳು, ವೇರಿಯೇಷನ್ಸ್ಗಳು, ವೆರೈಟಿಗಳು. ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೋಬಹುದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.